ಭವ್ಯವಾದ ಮಂದಿರ ನಿರ್ಮಾಣ ಆಗಿ ಮಂದಿರದಲ್ಲಿ ಶ್ರೀರಾಮಚಂದ್ರನ ಬಾಲರಾಮನ ಪ್ರಾಣ ಪ್ರತಿಷ್ಠೆಯು ಕೂಡ ನಡೆದಾಯಿತು. ಇವತ್ತು ನಾವು ಅಲ್ಲಿ ಮಂಡಲೋತ್ಸವವನ್ನು ನಡೆಸಬೇಕು ಅಂತ ಸಂಕಲ್ಪಿಸಿ ಮಂಡಲೋತ್ಸವವನ್ನು ಪೂರೈಸಿ ಬಂದಿದ್ದೇವೆ. ಈ ಮಂಡಲೋತ್ಸವವನ್ನು ನಡೆಸಬೇಕು ಅಂತಂದಾಗ ಇದೊಂದು ದೊಡ್ಡ ಜವಾಬ್ದಾರಿ. ಹೇಗೆ ನಿರ್ವಹಣೆ ಮಾಡಬೇಕು ಅದರ ನಿರ್ವಾಹಕರು ಯಾರು ಅಂತ ಪ್ರಶ್ನೆ ಬಂದಾಗ ನಮಗೆ ಮಾರ್ಗದರ್ಶಕರು ನಮ್ಮ ಗುರುಗಳು. ನಮ್ಮ ಗುರುಗಳು ಸ್ಥಾಪಿಸಿರುವಂತಹ ಇವತ್ತಿಗೆ 65 ವರ್ಷಗಳಿನ್ನೂ ಅಧಿಕವಾಗಿ ಹಿಂದೆ ಸ್ಥಾಪಿತವಾಗಿರತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠ ಇದೆ. ಇಲ್ಲಿಂದ ಸಹಸ್ರಾರು ಮಂದಿ ವಿದ್ವಾಂಸರು, ನುರಿತ ವಿದ್ವಾಂಸರು ಹೊರಬಂದಿದ್ದಾರೆ. ಹಾಗಾಗಿ ಅದರ ಜವಾಬ್ದಾರಿ ಎಲ್ಲ ವ್ಯವಸ್ಥೆಗಳನ್ನು ಪೂರ್ಣಪ್ರಜ್ಞ ವಿದ್ಯಾಪೀಠ ನಡೆಸಬೇಕು ಅಂತ ಹೇಳಿಕೊಂಡು ನಮ್ಮ ಪ್ರಾಂಶುಪಾಲರಿಗೆ ಅದರ ಜವಾಬ್ದಾರಿ ನೀಡಿದೆವು. ಅವರದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಧಾರ್ಮಿಕ ವಿಧಿವಿಧಾನಗಳೆಲ್ಲ ಹೇಗಾಗಬೇಕು ಅನ್ನೋದರದ್ದೆಲ್ಲ ವ್ಯವಸ್ಥೆ ಅವರ ಮೂಲಕ ನಡೆದರೆ ಬಂದವರನ್ನೆಲ್ಲ ಸಂಜೆ ಉತ್ಸವ ಆಗಬೇಕು. ಉತ್ಸವಕ್ಕೆ ಬರುವವರನ್ನೆಲ್ಲರೂ ಕೂಡ ಅವರಿಗೆ ವ್ಯವಸ್ಥೆ ಆಗಬೇಕು. ಅದರ ಜವಾಬ್ದಾರಿ ಯಾರಿಗೆ ಕೊಡೋದು ಅಂತ ತೀರ್ಮಾನ ಮಾಡಿದ ಪ್ರಶ್ನೆ ಬಂದಾಗ ಅದರ ನಮ್ಮ ಉಡುಪಿಯ ಕಡೆಗೆ ಇಂತಹ ವ್ಯವಸ್ಥೆಗಳು, ಉತ್ಸವಗಳು ಪ್ರತಿನಿತ್ಯ ಎಂಬಂತೆ ನಡೀತಾ ಇರ್ತವೆ. ಆವಾಗ ನಮಗೆ ಕಂಡದ್ದು ನಮ್ಮ ಉಡುಪಿಯ ಮಾಜಿ ಶಾಸಕರಾಗಿರತಕ್ಕಂತಹ ರಘುವತಿ ಭಟ್ರು ಹಾಗೂ ಅವರ ಹಿಂದೆ ಇರತಕ್ಕಂಥ ದೊಡ್ಡ ಒಂದು ತಂಡ, ವಿಶೇಷವಾಗಿ ನಮ್ಮ ಮಹೇಶ್ ಠಾಕೂರ್ ಅವರು ಹಾಗೂ ಸುವರ್ಧನ ನಾಯಕ್ ಅವರು ಅಲ್ಲಿ ಬಂದು ಉಳಿದುಕೊಂಡು 42 ದಿವಸಗಳ ಕಾಲ ಬಂದು ಉಳ್ಕೊಂಡು ಆ ವ್ಯವಸ್ಥೆಯನ್ನು ನೋಡಿಕೊಟ್ರು. ಇನ್ನು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅನೇಕ ವ್ಯವಹಾರಗಳು ಬೇಕಾಗ್ತವೆ. ಉಳ್ಕೊಂಡ ಸ್ಥಳದಿಂದ ಹೊರಗೆ ಬೀದಿಗೆ ಇಳಿಬೇಕು ಅಂತಂದ್ರೆ ಅಲ್ಲಿ ಇಲ್ಲಿ ಬರಬೇಡಿ, ಅಲ್ಲಿ ಹೋಗ್ಬೇಡಿ ಅಂತ ಎಲ್ಲ ಕಡೆ ಆ ಜನ ಸಮ್ಮರ್ದ ಯಾರು ಎಲ್ಲಿ ಹೋಗ್ಬೇಕು ಅಂತ ತಿಳಿಯೋದಿಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳು ಮಂದಿರದ ಒಳಗೆ ಆಗ್ಬೇಕು, ಮಂದಿರದೊಳಗೆ ಪ್ರವೇಶ ಮಾಡಬೇಕು. ಹೇಗೆ ಇರ್ಲಿಕ್ಕೆ 10-11 ದ್ವಾರಗಳಿದ್ದಾವೆ. ಆದರೆ ಎಲ್ಲ ಕಡೆ ಬಂದು ನಮ್ಮ ಅತ್ಯಂತ ಆಪ್ತರಾಗಿರುವ ನಮ್ಮ ಗುರುಗಳ ಸೇವೆಯನ್ನು ಹಾಗೂ ನಮ್ಮ ಸೇವೆಯನ್ನು ವಿಶೇಷವಾಗಿ ಮಾಡಿರತಕ್ಕಂತಹ ಮೈಸೂರಿನ ಉದ್ಯಮಿ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆಗೆ ನಿಂತುಕೊಂಡು ಅಕ್ಷರಶಃ ರಾತ್ರಿ ಹಗಲು ಅವರು ದುಡಿದಿದ್ದಾರೆ. ಇವರೆಲ್ಲರ ಸಹಕಾರದಿಂದ ಈ ಕಾರ್ಯ ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ನೆರವೇರಿತು. ಜೊತೆಗೆ ಬದ್ರಿನಾರಾಯಣ್ ಲಡ್ಡಾ ಅಂತ ಹೇಳಿಕೊಂಡು ಅವರೊಬ್ಬರು, ಅವರು ನಮ್ಮ ಜೊತೆಗೆ ನಿಂತುಕೊಂಡು ಈ ಧಾರ್ಮಿಕ ವಿಧಿವಿಧಾನಗಳಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಅವರೂ ಪೂರೈಸಿಕೊಟ್ರು. ದೇವರಿಗೆ ಉತ್ಸವ ಆಗಬೇಕು ಅಂತಿದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಒಂದು ಪಲ್ಲಕ್ಕಿ ಆದರೂ ಬೇಕು. ನಮ್ಮ ಕಲ್ಪನೆ ಇದ್ದದ್ದು ಇದ್ದಕ್ಕಿದ್ದ ಹಾಗೆ ಪಲ್ಲಕ್ಕಿಯ ರಚನೆ ಆಗೋದಿಲ್ಲ. ದೇವರಿಗೆ ಸುವರ್ಣ ಪಲ್ಲಕ್ಕಿ ಆಗಬೇಕು, ರಜತ ಪಲ್ಲಕ್ಕಿ ಆಗಬೇಕು. ಇದ್ದಕ್ಕಿದ್ದಂತೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಶ್ರೀರಾಮಚಂದ್ರ ವನವಾಸದಲ್ಲಿರುವಾಗ ಎಲ್ಲ ಆದಿವಾಸಿಗಳ ಜೊತೆಗೇನೆ ಅವನು 14 ವರ್ಷಗಳ ಕಾಲ ಕಳೆದ. ಆ ಆದಿವಾಸಿಗಳು ಈ ಬೆತ್ತದಿಂದ, ಬಿದಿರಿನಿಂದ ಆಸನಗಳು ಮಾಡುವವರಲ್ಲಿ ಸಿದ್ಧಹಸ್ತರು. ಅವರ ಮೂಲಕ ಇದು ಮಾಡಬೇಕು ಅಂತ ನಾವು ಬಯಸಿ ಪ್ರಸ್ತಾವ ಮುಂದಿಟ್ಟಾಗ ಅಲ್ಲಿಂದ ಅನಾಯಾಸವಾಗಿ ಸುಂದರವಾಗಿರತಕ್ಕಂತಹ ಬೆತ್ತದಿಂದ ರಚಿತವಾಗಿರತಕ್ಕಂತಹ ಆ ಪಲ್ಲಕ್ಕಿ ಬಂತು. ನಾವು ಬೆಳ್ಳಿ ಬಂಗಾರ ಮರದಿಂದ ಮಾಡಿದರೆ ಬಹಳ ಭಾರ ಇರುತ್ತೆ.
ಇದು ಬಹಳ ದೂರ. ಅಂತಹ ಪಲ್ಲಕ್ಕಿಯನ್ನು ನಮ್ಮ ಆದಿವಾಸಿ ಜನಾಂಗದವರು ಅವರು ಮಾಡಿಕೊಟ್ರು. ಕೆಲವೇ ದಿವಸಗಳಲ್ಲಿ ರಜತಮಯವಾಗಿರತಕ್ಕಂಥ ಪಲ್ಲಕ್ಕಿ ಅದೂ ಬಂತು. ಕಾಶಿ ಮಠದ ಶ್ರೀಗಳವರು ಅವರ ಶಿಷ್ಯವರ್ಗ ಅವರದ್ದು ಈ ಸ್ವರ್ಣ ರಜತ ಉದ್ಯಮವೇ ಅದು. ಅವರಿಗೆ ಆದೇಶ ನೀಡಿದ್ರು, ಎಲ್ಲಿಗೋ ಒಂದು ದೇವಸ್ಥಾನಕ್ಕೆ ರಚಿಸಿರತಕ್ಕಂತಹ ಒಂದು ರಜತಮಯವಾದ ಪಲ್ಲಕ್ಕಿ, ಅದು ಅಲ್ಲಿಗೆ ನಮಗದು ದೊಡ್ಡದಾಯಿತು ಅಂತ ಹೇಳಿಕೊಂಡು ಮಾಡಿದವರಲ್ಲಿ ಬಿಟ್ಟುಬಿಟ್ಟಿದ್ರು. ಮಾತು ಬಂದ ತಕ್ಷಣ ಇಲ್ಲ, ಇದು ರಾಮದೇವರಿಗೆ ಸಮರ್ಪಿತವಾಗಲಿ ಅಂತ ಅದನ್ನು ರಾಮದೇವರಿಗೆ ಸಮರ್ಪಣೆ ಮಾಡಿಬಿಟ್ರು. ಎರಡನೇ ದಿವಸದಲ್ಲಿ ಆ ರಜತಮಯವಾದಂತಹ ಪಲ್ಲಕ್ಕಿ ಬಂತು. ದೇವರನ್ನು ಆ ರಜತ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗ್ಲಿಕ್ಕೆ ಸುವರ್ಣಮಯವಾಗಿರತಕ್ಕಂಥ ಒಂದು ಸಿಂಹಾಸನ ಬೇಕಿತ್ತು. ಅಷ್ಟಪ್ರಭಾವಳಿ ಅಂತ ನಮ್ಮಲ್ಲಿ ಕರೀತೇವೆ ಅದನ್ನು. ಅಷ್ಟಪ್ರಭಾವಳಿ ಬೇಕಿತ್ತು. ಇದ್ದಕ್ಕಿದ್ದಂದು ಹೊಂದಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಪ್ರಾರಂಭದಲ್ಲಿ ಪುಟ್ಟದಾಗಿರತಕ್ಕಂಥ ಒಂದು ಹಿತ್ತಾಳೆಯ ಒಂದು ಅಷ್ಟಪ್ರಭಾವಳಿಯನ್ನು ತರಿಸಿಕೊಂಡಿದ್ವಿ, ಎರಡೇ ಇದ್ದದನ್ನು. ಅಲ್ಲಿ ಅದು ಗಮನಕ್ಕೆ ಬಂತು, ಇಲ್ಲ ಇಲ್ಲ, ರಾಮದೇವರಿಗೆ ಸುವರ್ಣಮಯವಾಗಿರೋ ಪ್ರಭಾವಳಿಯನ್ನು ಕೂಡ ನಾವು ಸಮರ್ಪಿಸ್ತೇವೆ ಅಂತ ಹೇಳಿಕೊಂಡು ಒಂದು ವಾರದಲ್ಲಿ ಅದನ್ನು ಸಿದ್ಧಪಡಿಸಿ ಸುವರ್ಣಮಯವಾಗಿರುವಂತಹ ಅಷ್ಟಪ್ರಭಾವಳಿಯನ್ನು ಕೂಡ ತಯಾರಿಸಿಕೊಟ್ರು. ಈ ರಜತಮಯವಾಗಿರುವ ಪಲ್ಲಕ್ಕಿಯಲ್ಲಿ ಸುವರ್ಣಮಯವಾದ ಸಿಂಹಾಸನದಲ್ಲಿ ದೇವರನ್ನು ನಿಲ್ಲಿಸಿ ನಿತ್ಯವೂ ಕೂಡ ಮುಸ್ಸಂಜೆಯ ಹೊತ್ತು ದೇವರಿಗೆ ಉತ್ಸವ ನಡೆಯಿತು. ಈ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ನಾವು ಇವತ್ತಿನ ಶೀಘ್ರವಾಗಿರತಕ್ಕಂಥ ಯುಗದಲ್ಲಿ ಕೂಡಲೇ ಆಗಬೇಕು. ಅದು ಲೆಕ್ಕಾಚಾರಗಳಲ್ಲಿ ಕೂಡ ತಪ್ಪಬಾರದು. ಉಡುಪಿಯ ರೋಬೋ ಸಾಫ್ಟ್ ಅನ್ನತಕ್ಕಂತಹ ಕಂಪನಿ ಅವರು ಮುಂದೆ ಬಂದರು. ತಾವು ಮುಂದೆ ಬಂದು ಎಲ್ಲ ವ್ಯವಸ್ಥೆಗಳನ್ನು ಕಂಪ್ಯೂಟರೀಕರಣ ಮಾಡಿ ಅದನ್ನು ನಮಗೆ ನೀಡಿದರು. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಈಗ ತಾನೇ ನಮ್ಮ ಸತ್ಯನಾರಾಯಣಾಚಾರ್ಯರು ಹೇಳಿದಂತೆ ದೇಶದ ಉದ್ದಗಲದಿಂದ ಎಲ್ಲ ವೈದಿಕರು ಅವರು ಬಂದು ಆ ವೈದಿಕ ವಿಧಿವಿಧಾನಗಳನ್ನು, ಧಾರ್ಮಿಕ ಪ್ರಕ್ರಿಯೆಗಳನ್ನು ಅದನ್ನೆಲ್ಲ ನಡೆಸಿಕೊಟ್ರು. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕರ ಒಗ್ಗೂಡುವಿಕೆಯಿಂದಾಗಿ ಈ ಮಂಡಲೋತ್ಸವ ಸಂಪನ್ನಗೊಂಡಿತು. ಇವೆಲ್ಲಕ್ಕೂ ಕೂಡ ನಮ್ಮ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಅಲ್ಲಿ ನಮ್ಮವರೇ ಆಗಿರತಕ್ಕಂತಹ ಕನ್ನಡಿಗರಾಗಿರತಕ್ಕಂತಹ ಗೋಪಾಲ್ಜಿ ಅವರಿದ್ದಾರೆ, ಕಾರ್ಯದರ್ಶಿಗಳು ಸಂಪತರಾಯಜಿ ಅವರಿದ್ದಾರೆ, ಇನ್ನೂ ಅನೇಕ ಮಹನೀಯರು, ಅವರೆಲ್ಲರೂ ಕೂಡ ಹೌದು ರಾಮದೇವರ ಉತ್ಸವ ಇಷ್ಟು ವೈಭವವಾಗಿ ಆಗಬೇಕು ಅಂತ ಹೇಳಿಕೊಂಡು ಎಲ್ಲ ಬಗೆಯ ವ್ಯವಸ್ಥೆಗಳನ್ನು ಕೂಡ ಅವ್ರು ಮಾಡಿಕೊಟ್ರು. ಈ ಎಲ್ಲದರ ಹಿನ್ನೆಲೆಯಲ್ಲಿ ರಾಮದೇವರ ಉತ್ಸವ ವೈಭವದಿಂದ ನಡೆಯಿತು. ರಾಮದೇವರು ನಮ್ಮೆಲ್ಲರ ಕೈಯಿಂದ ಆ ಉತ್ಸವವನ್ನು ಸ್ವೀಕರಿಸಿದರು. ಇಂತಹ ಒಂದು ಉತ್ಸವಕ್ಕೆ, ರಾಮದೇವರ ಉತ್ಸವಕ್ಕೆ ಮಾಡುವುದಕ್ಕೆ ನಮಗೊಂದು ಅವಕಾಶ ಸಿಕ್ಕದ್ದು ಇದು ನಾವು ಮಾಡಿದ ಪುಣ್ಯ ಅಲ್ಲ, ನಮ್ಮ ಗುರುಗಳು ಮಾಡಿರತಕ್ಕಂತಹ ರಾಮದೇವರ ಸೇವೆ ಅದು ನಮಗೆ ಫಲರೂಪವಾಗಿ ಒದಗಿತು. ಇಂಥ ಅವಕಾಶ ನಮಗೆ ಸಿಕ್ತು. ಈ ಉತ್ಸವ 47 ದಿವಸಕ್ಕೆ ನಿಲ್ಲಬಾರದು, ನಿತ್ಯೋತ್ಸವವಾಗಬೇಕು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननिया तनु जाते, जय है कर्नाटका माते, इल्ला दुरु इरू
सादर हुए